ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನಿವತ್ತು ಕಾಲಿಫ್ಲವರ್ ಪಲ್ಯನ ಮಾಡ್ತಾ ಇದ್ದೀನಿ. ಈ ಒಂದು ಕಾಲಿಫ್ಲವರ್ನ ನಾನು ಹೆಚ್ಚಿಟ್ಕೊಂಡು ನೀರಲ್ಲಿ ನೆನೆಸಿದ್ದೀನಿ. ಇದಕ್ಕೆ 1 ಚಮಚ ಅರಿಶಿನ ಮತ್ತು 1 ಚಮಚ ಉಪ್ಪು ಹಾಕಿ ಚೆಂದ ಮಾಡಿ ತೊಳ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ತುಂಬ ಔಷಧಿ ಎಲ್ಲ ಹೊಡೆದಿರ್ತಾರೆ ಇದಕ್ಕೆ, ಮತ್ತು ಇದರಲ್ಲಿ ಸ್ವಲ್ಪ ಹುಳಗಳೆಲ್ಲ ಇರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಅರಿಶಿನ ಮತ್ತು ಉಪ್ಪಲ್ಲಿ ನೆನೆಸ್ಬಿಟ್ಟು ಚೆಂದ ಮಾಡಿ ತೊಳೆದು ಇವಾಗ ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಕಾಲಿಫ್ಲವರ್ ಪಲ್ಯನ ಮಾಡೋಣ. ಇವಾಗ ನಾನು ನಿಮಗೆ ಈಗ ಗ್ಯಾಸ್ ಹಚ್ಬಿಟ್ಟು ಈ ಬಾಣಲಿಲಿ 5 ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ. ನಾವು ಇವಾಗ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀವಿ. ಇದನ್ನು 3ನೇ ಚಮಚ, 4, 5 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಸ್ವಲ್ಪ ಕುದ್ದ ನಂತರ ಈ ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಸ್ವಲ್ಪ ಸಣ್ಣ ಇಟ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಣ. ಬೆಳ್ಳುಳ್ಳಿ ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾನು ಅವಾಗ ತೊಳೆದಿಟ್ಕೊಂಡಿರೋಂಥ ಕಾಲಿಫ್ಲವರ್ನ ಹಾಕ್ತಾಯಿದ್ದೀನಿ. ಕಾಲಿಫ್ಲವರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1/4 ಚಮಚ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಪುಡಿ ಉಪ್ಪು, ಆಮೇಲೆ ನಮ್ಮ ಒಂದು ಡಿಫ್ರೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದೀರಲ್ವಾ, ಅದಕ್ಕೆ ನಾವೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಇದು ಅಂತ ಹೇಳ್ಬಿಟ್ಟು ಒಳ್ಳೆ ಟೇಸ್ಟ್ ಬರಲಿ ಅಂತ ಎವರೆಸ್ಟ್ ಚಿಕನ್ ಮಸಾಲಾನ 1 ಚಮಚ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು ಪಲ್ಯದ್ದು. 1 ಚಮಚ ಎವರೆಸ್ಟ್ ಚಿಕನ್ ಮಸಾಲಾನ ಹಾಕಿದ್ದೀನಿ. ಆಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಗ್ಯಾಸ್ ದೊಡ್ಡದಾಗಿ ಇಟ್ಕೊಂಡು ಫ್ರೈ ಮಾಡೋಣ. ಆಮೇಲೆ ಒಂಚೂರು ಫ್ರೈ ಮಾಡಿದ್ಮೇಲೆ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಇದನ್ನು ಒಂದು ಮುಚ್ಚಳನ ಹಾಕ್ಬಿಟ್ಟು ಬೇಯಕ್ಕಿಡೋಣ. ಆನಂತರ ಸ್ವಲ್ಪ ಕಾಯಿ ತುರಿ ಹಾಕೋ ಪ್ರೊಸೆಸ್ ಇದೆ, ಅದನ್ನು ತೋರಿಸ್ತೀನಿ. ಇದು ಸ್ವಲ್ಪ ಬೇಯಲಿ ಒಂದು 10 ನಿಮಿಷ. ಫ್ರೆಂಡ್ಸ್, ಇವಾಗ ನಮ್ಮದು ಕಾಲಿಫ್ಲವರ್ ಪಲ್ಯ ರೆಡಿಯಾಗಿದೆ. ತುಂಬ ಸೂಪರಾಗಿ ಬಂದಿದೆ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಈಗ ಸ್ವಲ್ಪ ಕಾಯಿ ತುರಿಯನ್ನು ಇದ್ರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ನಮ್ಮ ಕಾಲಿಫ್ಲವರ್ ಪಲ್ಯ, ಇದನ್ನು ಕೂಡ ಬ್ಯಾಚುಲರ್ಸ್ ರೂಮಲ್ಲಿ ಎಲ್ಲ ಇರ್ತಿರಲ್ವ, ಹೊರಗಡೆ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋಕ್ಕಿಂತ ಒಂದು ಕಾಲಿಫ್ಲವರ್ ಪಲ್ಯ ಮಾಡ್ಕೊಂಡು ಟೊಮೊಟೊ ಸಾರು ಮಾಡಿ ಅನ್ನ ಮಾಡಿ ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನಮ್ಮ ಫೈನಲ್ ಪ್ರಾಡಕ್ಟು. ನಿಮಗೆ ಕಾಣ್ತಾ ಇರ್ಬೋದು, ಕಾಲಿಫ್ಲವರ್ ಪಲ್ಯ ತುಂಬ ಬಿಸಿಯಾಗಿ ಘಮ ಘಮ ಅಂತ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ಚಾನಲ್ನ ಪ್ರೋತ್ಸಾಹಿಸಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ.
ಸೊ ದಟ್ ಅವರು ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡಲಿ. ಥ್ಯಾಂಕ್ ಯು.